ಹರ್ಬಲ್ ಟೀ. ಬಟ್ ಸ್ವೀಟ್ ಜಾಸ್ತಿ ಆಗಿತ್ತು, ಸ್ವಲ್ಪ ಬಿಟ್ಟೆ ಕುಡಿಯೋಕ್ಕಾಗಿಲ್ಲ ಅಂತ. ನನ್ನ ಫೋನ್ ಕೈಲಾಗಿತ್ತು. ಸೊ ಇಲ್ಲಿ ತಂದು ಯಾರೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಫೈನಲಿ ಸಿಕ್ಕು ಗೈಸ್. ಲಾಗ್ ತೆಗೆಯೋದು ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಕೊಂತೀನಿ ನಾನಂತೂ. ಇಲ್ಲಿವರೆಗೂ ನಂಗೆ ತೆಗಿಯೋಕ್ಕಾಗಿರಲಿಲ್ಲ ಗೈಸ್. ಬೋರಾಗಿ ಫಸ್ಟ್ ಹೋಗೋಣ ಬಾರೆ ಅಂತ ಕರಿತಿದ್ದಾಳೆ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಒಂದು ಸ್ಪೆಷಲ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಹೇಳ್ತೀನಿ ವೈಟ್. ಕ್ರಿಯೇಟರ್ಸ್ ರಿಟ್ರೀಟ್. ವೆಲ್ಕಮ್ ಹೋಮ್ ಭೂಮಿಕಾ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಹ್ಯಾಂಪರ್ ರೆಡಿ ಮಾಡಿದ್ದಾರೆ, ವೆಲ್ಕಮಿಂಗ್ ಹ್ಯಾಂಪರ್. ಆ್ಯಂಡ್ ಗುರುಜಿ ಎಲ್ರಿಗೂ ಗೊತ್ತೇ ಇರುತ್ತೆ, ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಒಂದು ಲೈಕ್ ಈವೆಂಟ್ ಟೈಪ್ ಮಾಡ್ತಾ ಇದ್ದಾರೆ. ಕ್ರಿಯೇಟರ್ ರಿಟ್ರೀಟ್ಸ್ 3 ದಿನ, ಅಂದರೆ ಫುಲ್ ಲೈಕ್ ಯೋಗ ಥೀಮ್ ಆ್ಯಂಡ್ ಮೆಡಿಟೇಷನ್. ಸೊ ಅದನ್ನೇ ನೋಡೋಣ ಏನೇನಿದೆ ಅಂತ. ಇದನ್ನು ಆಮೇಲೆ ಹೇಳ್ತೀನಿ. ಇದೊಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಲಾಗ್ ತೆಗೆಯೋದು ಒಂದು ದೊಡ್ಡ ಸಕ್ಸಸ್ ಅಂತ ಅನ್ಕೊತೀನಿ ನಾನಂತೂ. ಇಲ್ಲಿವರೆಗೂ ನಂಗೆ ತೆಗಿಯೋಕ್ಕಾಗಿರಲಿಲ್ಲ ಗೈಸ್. ಆ್ಯಂಡ್ ಈ ಹ್ಯಾಂಪರಲ್ಲಿ ಒಂದು ಬುಕ್ ಇದೆ, ಆ್ಯಂಡ್ ಸ್ನ್ಯಾಕ್ಸ್, ವಾಟರ್ ಬಾಟಲ್, ನೈಸ್ ಟಿ ಶರ್ಟ್, ಹೋಮ್. ನಾನೆಲ್ಲ ಇದನ್ನ ಹಾಕೊತೀನಿ. ಐ ಮಾಸ್ಕ್, ಹೈಡ್ರೇಟಿಂಗ್ ಕ್ಲೆನ್ಸರ್. ನೈಸ್. ಇಲ್ಲಿ ನಮ್ಮ ರೂಮ್ ಇಷ್ಟ, ಏನಿಲ್ಲ. ವಾಶ್ರೂಮ್, ಸೊ ಲಿಮಿಟೆಡ್, ದಟ್ಸ್ ಇಟ್. ಮೂರು ದಿನ ನಾವಿಲ್ಲೇ ಇರ್ತಾ ಇದ್ದೀವಿ. ಸೊ ಡೇ 1 ಯೋಗ ಸ್ಟಾರ್ಟ್ 8:15ಗೆ ಯೋಗ ಹೋಗಬೇಕಂತೆ ಅಲ್ಲಿಗೆ. ಸೊ ಇವಾಗ 7:59 ಟೈಮು. ಹೊರಗಡೆ ಮಳೆ ಬಂದಿದೆ, ನೈಟ್ ಫುಲ್ ಮಳೆ ಬಂದಿದೆ ಗೈಸ್. ಆ್ಯಂಡ್ ಇದು ಮೇನ್ ಟಾಸ್ಕ್ ಇಲ್ಲಿದೆ ಗೈಸ್. ಸಿ ಇಲ್ಲಿ ಕೊಟ್ಟಿದ್ದಾರೆ 33 ಟೈಮ್ಸ್ ರೈಟ್. ಯೋಗ ಎಲ್ಲ ಮುಗಿಸಿ ಸ್ವಲ್ಪ ಬ್ರೇಕ್ ಬಿಟ್ಟಿದ್ರು. ಟೈಮ್ ಇತ್ತಲ್ಲ ಅಂತ ಹೇಳಿ ಹೇರ್ ಸ್ಪಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏರ್ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು. ಸೊ ಐ ಯೂಸ್ ಬಿ ಬ್ಲೆಂಡ್ ಇಂಟೆನ್ಸ್ ಶೈನ್ ಹೀಟ್ ಹೇರ್ ಸ್ಪಾ ಮಾಸ್ಕ್. ಇದನ್ನು ಹೇರ್ ವಾಶ್ ಆದಮೇಲೆ ಡ್ಯಾಂಪ್ ಹೇರ್ಗೆ ಅಪ್ಲೈ ಮಾಡಬೇಕು. ಇದರಲ್ಲಿ ರೈಸ್ ಮತ್ತು ಸಿಲ್ಕ್ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಹೇರ್ ಸ್ಮೂತ್, ಶೈನ್ ಆ್ಯಂಡ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಕೂದಲು ತುಂಬಾ ಡ್ರೈ ಆಗಿದ್ರೆ ಈ ಹೇರ್ ಸ್ಪಾ ಮಾಸ್ಕ್ನ ಟ್ರೈ ಮಾಡಿ. ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡಿದರೆ ನಿಮ್ಮ ಕೂದಲು ಹೈಡ್ರೇಟ್ ಆಗಿರುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್, ಸೆಲ್ಫಿ ಟಿಂಗ್ ಕ್ಯಾಪ್ ಹಾಕ್ಕೊಂಡು ಲೈಟಾಗಿ 5 ನಿಮಿಷ ಮಸಾಜ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 5ರಿಂದ 10 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು. ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ನೀವೇ ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಶೈನ್ ಆ್ಯಂಡ್ ಹೈಡ್ರೇಟಾಗಿ ಕಾಣ್ತಿದೆ ಅಲ್ಲ. ಸೊ ಈ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ ಇನ್ ಅಫಿಷಿಯಲ್ ವೆಬ್ಸೈಟಲ್ಲೂ ಸಿಗುತ್ತೆ. ಯೂಸ್ ದಿಸ್ ಕೂಪನ್ ಕೋಡ್, ಯು ವಿಲ್ ಗೆಟ್ 20% ಡಿಸ್ಕೌಂಟ್. ತಿಂಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಒಂದು ಸೆಷನ್ ಇದೆ, ಅಟೆಂಡ್ ಮಾಡಬೇಕು. ಸೊ ತಿಂಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಇನ್ನೊಂದು ಸೆಷನ್ ಹೋಗಬೇಕು. ಎಲ್ಲ ಕಾಯ್ತಿದ್ದಾರೆ, ಬನ್ನಿ ಹೋಗೋಣ. Just for imagination. How to? Huh? The art of living.
ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ರು. ಇಲ್ಲಿ ಯಾವ ಥರ ರೂಲ್ಸ್ ಅಂದರೆ ಟೈಮಿಗೆ ಕರೆಕ್ಟಾಗಿ ಬರಬೇಕು ಆ್ಯಂಡ್ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮು, ಸೈಲೆನ್ಸ್ ಪ್ರೋಗ್ರಾಮು, ಹಾಗೆ ಕ್ರಿಯೇಟರ್ಸಿಗೂ ಒಂದು ಸಪ್ರೇಟ್ ಸೆಕ್ಷನ್ ಇತ್ತು. ಅಲ್ಲಿ ಹೋಗಿ ಊಟ ಮಾಡಬೇಕಿತ್ತು. ಆ್ಯಂಡ್ ಇವತ್ತಿನ ಊಟ ಏನಿತ್ತು ಅಂದರೆ ಚಪಾತಿ, ಟೊಮೆಟೊ ಬಾತ್, ಆಮೇಲೆ ಅದಕ್ಕೆ ಪಲ್ಯ ಆ್ಯಂಡ್ ಚಟ್ನಿ ಪುಡಿ, ಮಜ್ಜಿಗೆ ಇತ್ತು. ಸೊ ಮತ್ತೆ ಮೆಡಿಟೇಷನ್ ಕ್ಲಾಸ್ ಸ್ಟಾರ್ಟ್ ಆಯಿತು. ನನಗೊಂಥರ ಕಾಲೇಜ್ ಫೀಲ್ ಬಂತು. ಆ್ಯಂಡ್ ಸುದರ್ಶನ್ ಕ್ರಿಯಾ ಕಲ್ತ್ಕೊಟ್ರು. ಇದು ಫಸ್ಟ್ ಡೇ. ಆ್ಯಂಡ್ ಅದಾದಮೇಲೆ ನಾವು ಸತ್ಸಂಗಿಗೆ ಹೋಗಿದ್ವಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು, ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಗುರೂಜಿ ಬಂದು ಏನೇ ಕ್ವೆಶನ್ ಕೇಳಿದ್ರೆ ಅವರು ಕ್ಲೀನಾಗಿ ಆನ್ಸರ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಎಷ್ಟು ಜನ ಇದ್ರು ಗೊತ್ತಾ, ನೋಡಿ ಶಾಕ್ ಆದೆ ಆ್ಯಕ್ಚುಲಿ. ಆ್ಯಂಡ್ 1 hour ಅವ್ರದ್ದು ಸೆಷನ್ ಇರುತ್ತೆ. ಅದನ್ನ ಕಂಪ್ಲೀಟಾಗಿ ಮಾಡಾದಮೇಲೆ ಮೆಡಿಟೇಷನ್ ಮಾಡಿಸ್ತಾರೆ. ಆ್ಯಂಡ್ ದೆನ್ ನಾವು ಅಲ್ಲೇ ಶಾಪ್ಸ್ ಇತ್ತು ಅವ್ರದ್ದು. ಸೊ ಹಂಗೆ ಮಾರ್ಕೆಟಿಗೆ ಹೋಗಿ ಏನೇನು ಬೇಕು ಅಂತ ತೊಗೊಂಡ್ವಿ. ಸ್ವೀಟ್ ನನಗೆ ಸುಸ್ತಾಗುತ್ತೆ. ಅಪ್ಪ ದೇವರೇ, ಸ್ವೀಟ್ ತಿಂದು ತಿಂದು ಸುಸ್ತಾಗ್ತಾ ಇರೋದು. ಭೂಮಿಕಾಯಲ್ಲಿ ಮ್ಯಾಗಿ ಬದಲು ಏನೋ ಇದೆ ನೋಡಿ, ಇದ್ರ ಹೆಸರು ವಾಯ್ ಎಕ್ಸ್ಪ್ರೆಸ್ ನೂಡಲ್ಸ್. ಇಲ್ಲಿ ರೆಡಿ ಮಿಕ್ಸ್ ಎಲ್ಲ ಇದೆ ಕಣೆ, ಆಗಲ್ಲ ಅಂದೋರಿಗೆ. ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ಡಿನ್ನರಿಗೆ ಹೋದ್ವಿ. ಸರ್ಪ್ರೈಸಿಂಗ್ಲಿ ಅಲ್ಲಿ ಡಿನ್ನರ್ ಪ್ಲಸ್ ಮ್ಯೂಸಿಕ್ ಇತ್ತು. ಎಂಜಾಯ್ ಮಾಡಿಕೊಂಡು ಹಾಗೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಏನೇನಿರುತ್ತೆ ಅಂತ ನೋಡಿ. ಸೊ ಅದೆಲ್ಲ ಕಲ್ತಾದ್ಮೇಲೆ ಬಂದಿದ್ರು. ನಮ್ಮ ಮನೆ ಟೆರೆಸ್ ಎಲ್ಲ ಫುಲ್ಲು ಗ್ರೀನು. ಗುರುದೇವ್ಗೆ ತುಂಬ ಲೈಕ್ ಹೇಳ್ತಾ ಇದ್ದಾರೆ ಅವತ್ತು, ಮೆನಿ ಪೀಪಲ್ ಟಾಕ್ ಟು ಹಿಮ್, ಸೊ ಫಾರ್ಮರ್ಸ್ ಟಾಕ್ ಟು ಹಿಮ್. ಸೊ ಅವಾಗ ಅಂದ್ರೆ ಇದು ಟ್ರೈನಿಂಗ್ ಸೆಂಟರ್ ಮಾಡ್ಬೋದಲ್ವಾ ಇದನ್ನ, ಇನ್ಸ್ಟೆಡ್ ಆಫ್ ಜಸ್ಟ್ ಡೂಯಿಂಗ್ ಪರ್ಸನಲಿ ಇಂಡಿವಿಜುವಲ್ಸ್, ಟ್ರೈನಿಂಗ್ ಸೆಂಟರ್ ಮಾಡಿದ್ರೆ ತುಂಬಾ ಜನ ಕಲಿಬೋದು ಅಂತ. ಸೊ ನಮ್ಮ ತಂದೆಯವರು ಅದನ್ನೆಲ್ಲ ಮಾಡಿದ್ದಾರೆ. ಸೆಕೆಂಡ್ ಡೇ ವಾಕಿಂಗ್ ಪ್ರೋಗ್ರಾಮ್ ಇತ್ತು. ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಯಿತು. ತುಂಬಾ ಮಳೆ ಬಂದಿತ್ತು ಹಿಂದಿನ ದಿನ ಅದಕ್ಕೆ. ಸೊ ಅದಕ್ಕೋಸ್ಕರ ಒಂಚೂರು ಇನ್ಫಾರ್ಮೇಟಿವ್ ಕೊಟ್ಟು ಕ್ರಿಯೇಟರ್ಸು ಇನಿಷಿಯೇಟಿವ್ ತೊಗೊಂಡು ತಿಂಡಿ ಎಲ್ಲ ಬಡಿಸ್ಬೇಕಿತ್ತು. ಅದೇ ನಡೀತಾ ಇರೋದಿಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಸ್ವಲ್ಪ ಬಿಸಿಲು ಬಂದ ಮೇಲೆ ಫಾರ್ಮ್ ಎಲ್ಲ ನೋಡಿದ್ವಿ ಏನೇನಿತ್ತು ಅಂತ. ಡೈರೆಕ್ಟಾಗಿ ಕೆಫೆಗೆ ಹೋಗ್ಬೋದು. ಹೌದು. ಯು ಕ್ಯಾನ್ ಹ್ಯಾವ್ ಅ ಕೇಕ್ ದೇರ್. ಇದೆಲ್ಲ ಆದಮೇಲೆ ಗೋಶಾಲಕ್ಕೆ ಹೋದ್ವಿ. ಅಲ್ಲಿ 1500ಕ್ಕಿಂತ ಹೆಚ್ಚು ಹಸುಗಳಿದೆ. ಎಷ್ಟು ವೆರೈಟಿ ಇತ್ತು ಅಂದರೆ ನಾನು ನಿಜವಾಗ್ಲೂ ನೋಡಿರಲಿಲ್ಲ ಈ ಥರ ಹಸುಗಳೆಲ್ಲ ಇದೆ ಅಂತ. ಆ ಕೊಂಬು ನೋಡಿದ್ರೇ ತುಂಬ ಭಯ ಆಗ್ತಾಯಿತ್ತು. ಬಟ್ ಚೆನ್ನಾಗಿತ್ತು. ಹಂಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಅದಕ್ಕೆ ಫೀಡ್ ಮಾಡಿದ್ವಿ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಷ್ಟೇನೆ ನೀನು ಗಟ್ಟಿ ಇದೆ. ಗಟ್ಟಿ ಇದೆಯಾ? ನನಗೆ ಆಶ್ರಮದಲ್ಲಿ ಮೇನ್ ಇಷ್ಟ ಆಗಿದ್ದು ಈ ಗ್ರೀನರಿ, ಮರ ಗಿಡಗಳು, ಎಲ್ಲಿ ನೋಡಿದ್ರು ಗ್ರೀನ್ 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 ಥರ ಕಾಣ್ತಾ ಇತ್ತು. ಸೊ ಇದೆಲ್ಲ ಮುಗ್ದು ನೆಕ್ಸ್ಟ್ ನಾವು ಹೋಗಿದ್ದು ಸುದರ್ಶನ್ ಕ್ರಿಯಾ ಮೆಡಿಟೇಷನ್ ಮಾಡೋಕ್ಕೆ. ಆ್ಯಂಡ್ ಸೆಕೆಂಡ್ ಡೇ ಇದು. ಹಲೋ, ಆ್ಯಕ್ಚುಲಿ ನಾನು ಅಪ್ಡೇಟ್ಸೇ ಕೊಡ್ತಿರ್ಲಿಲ್ಲ. ಐ ಆಮ್ ಎಂಜಾಯಿಂಗ್ ಲೈಕ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿರ್ಲಿಲ್ಲ. ಬಿಕಾಸ್ ಅಂದರೆ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಹೇಳ್ತಾಯಿದ್ರು ಅಳವಡಿಸ್ಕೊತಾ ಇದೆ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವತ್ತು ಮೆಡಿಟೇಷನ್, ಪ್ರಾಪರ್ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು ಸುದರ್ಶನ ಕ್ರಿಯಾ. ಸೊ ನಂಗೆ ತುಂಬ ಕಲಿಬೇಕು ಅಂತ ಆಸೆ ಇತ್ತು ಸುದರ್ಶನ್ ಕ್ರಿಯಾ. ಆ್ಯಂಡ್ ಇವತ್ತು ಡೇ 2, ಲೈಕ್ 2 ದಿನ ಆಯಿತು ಆ ಕೋರ್ಸ್ ಮಾಡಿ, ಅಂದರೆ 3 ಸೆಷನ್ ಇದೆ. ಸೊ ಇವತ್ತು ಡೇ 2 ಕಂಪ್ಲೀಟ್ ಆಯಿತು. ನಾಳೆಗೆ ನಾನು ಕಂಪ್ಲೀಟಾಗಿ ಕಲಿತೀನಿ ಅಂತ ಅನಿಸುತ್ತೆ. ಸೊ ಚೆನ್ನಾಗಿತ್ತು. ಇವಾಗ ಸ್ನ್ಯಾಕ್ಸ್ ತಿಂದ್ವಿ. ಐ ಡೋಂಟ್ ನೋ, ಪಕೋಡ ಟೈಪ್ ಕೊಟ್ಟಿದ್ದು, ಅದು ಏನಿಂದ ಮಾಡಿದ್ದು ಅಂತ ಗೊತ್ತಿಲ್ಲ. ಪಕೋಡ ಆ್ಯಂಡ್ ಸಮ್ ರೋಸ್ ವಾಟರ್ ಚೆನ್ನಾಗಿತ್ತು. ಆ್ಯಂಡ್ ಬೆಳಿಗ್ಗೆ ತಿಂಡಿ ಎಲ್ಲ ಕ್ಯಾಪ್ಚರ್ ಹಾಗೆ ಮಾಡಿದ್ದೀನಿ. ನೆನಪಿದ್ದಾಗ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಅಂದರೆ ಹಾಗೆ ಮರ್ತೋಗುತ್ತೆ. ಆ್ಯಂಡ್ ಇದೇ ಮೆಡಿಟೇಷನ್ ಆಲ್. ಲೈಕ್ ತುಂಬ ನೋಡಿದಿರ, ಎಲ್ಲಿಂದ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಹೋಗ್ತಾ ಹೇಳ್ತೀನಿ. ಸೊ ನನ್ನ ಜೊತೆಲಿದ್ದಾರೆ ಚೇತನ ಅವರು. ನನಗಿಂತ ನಿನಗೆ ಫ್ಯಾನ್ಸ್ ಇದೆ ಚೇತು. ಹಾಯ್ ಮಾಡು. ಹಾಯ್. ಹಲೋ.
ಅವಳಿಗಂತೂ ಇಷ್ಟನೇ ಇಲ್ಲ, ಬೋರ್ ಆಗಿ ಫಸ್ಟ್ ಹೋಗೋಣ ಬಾರ ಅಂತ ಕರಿತಿದ್ದಾಳೆ. ಬಟ್ ಬರೀ ವಿಡಿಯೋ ಮುಂದೆ ಅವ್ರು ಪೋಸ್ಟ್ ಕೊಡ್ತಾಳೆ, ಅದ್ರ ಬಿಟ್ಟೆ ಇನ್ನೇನಿಲ್ಲ. ಇಫ್ ಇಟ್ ಇಸ್ ಯೋಗ ನಾನು ಇರ್ತಾ ಇದ್ದೆ ಕಣೆ, ಏನೋ ಡೀಪ್ ಮೆಡಿಟೇಷನ್. ಅವಳಿಗೆ ಮೆಡಿಟೇಷನ್ ಅಂದರೆ ಆಗಲ್ಲ. ಸೊ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ನನ್ನ ಮುಖ ಎಲ್ಲ ಫುಲ್ ಅಲರ್ಜಿ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ ಅಂತ. ಮನೆಗೆ ಹೋದ್ಮೇಲೆ ಫುಡ್ ಕ್ಲೈಮೇಟ್, ವಾಟರ್ ಅದಕ್ಕೆ ಬಿಟ್ಟಿದ್ದೀನಿ, ಏನಾರು ಆಗಲಿ ಅಂತ. ಇಷ್ಟು ಫುಲ್ಲು ಲೈಕ್ ಏನೋ ಅಲರ್ಜಿ ಟೈಪ್ ಆಗಿದೆ. ಸೆಕೆಂಡ್ ಡೇ ಸರ್ಪ್ರೈಸಿಂಗ್ಲಿ ಗುರುದೇವ್ ಜೊತೆ ಕ್ರಿಯೇಟರ್ ಮೀಟಪ್ ಇತ್ತು. ಸಪ್ರೇಟಾಗಿ ಏನೇನು ಕ್ವೆಶನ್ ಕೇಳಬೇಕು ಅಂತ ಇತ್ತು ಎಲ್ಲರೂ ಕೇಳ್ಬೋದಿತ್ತು. ನನಗೆ ಒಂದು ಸಣ್ಣ ಪ್ರಶ್ನೆ ಇತ್ತು. ಫ್ರಮ್ ಪಾಸ್ಟ್ 1 month ನನಗೆ ಯಾರೇ ಏನೇ ಹೇಳಿದ್ರು ಎಲ್ಲದ್ರದ್ದು ನೆಗೆಟಿವ್ ಯೋಚನೆ ಬರುತ್ತೆ. ಒಬ್ಬರಿಗೆ ತುಂಬ ಚಿಕ್ಕ ವಯಸ್ಸಲ್ಲಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಒಂದು ಜೀವನ ಅಂತ ಕಟ್ಕೊಂಡ್ಬಿಡ್ತಾರೆ. ಇವಾಗ ತಿಂಡಿ ಮತ್ತೆ ಏನಿದು ಹರ್ಬಲ್ ಟೀ. ಬಟ್ ಸ್ವೀಟ್ ಜಾಸ್ತಿ ಆಗಿತ್ತು, ಸ್ವಲ್ಪ ಬಿಟ್ಟೆ ಕುಡಿಯೋಕೆ ಆಗಿಲ್ಲ ಅಂತ. ಎನಿವೇ ಚೆನ್ನಾಗಿತ್ತು. ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ. ಮನೇಲಿ ಇಷ್ಟು ಕೆಲಸ ಮಾಡಿದ್ರೆ ನಾನು ಎಲ್ಲ ನಾಳೆಯಿಂದ ಆಂಟಿ ಮನೆಗೆ ಹೋದ್ಮೇಲೆ ಇದೇ ಮಾಡ್ಸತ್ ನಡಿ. ಏನೋ ಬೇರೆ ಕೆಲಸ ಕೊಡ್ತಾರೆ, ಇದು ಮಾಡಿ ಅನ್ನೋದು. ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿದೆ. ಕೇಕ್ ತಿನ್ನೋ ಜೋಶಲ್ಲಿ ಫೋನೇ ಮರ್ತು ಬಂದಿದೆ. ನಂದು ಫುಲ್ಲು ಫೋನೇ ಕಳೆದೋಗ್ಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕೀಲಿ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಕ್ಷನಲ್ಲಿತ್ತು. ಅಲ್ಲಿ ಹೋದಾಗ ಎಲ್ಲ ವಿಚಾರಿಸಿ ಕ್ಲೀನಾಗಿ ಡೀಟೇಲಾಗಿ ಆ್ಯಂಡ್ ಫೈನಲಿ ನನ್ನ ಮೊಬೈಲ್ ಸಿಕ್ತು ಗೈಸ್. ನನ್ನ ಫೋನ್ ಕೈಲೋಗಿತ್ತು. ಸೊ ಇಲ್ಲಿ ತಂದು ಯಾರೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಫೈನಲಿ ಸಿಕ್ತು ಗೈಸ್. ಏನೇ ಕಳೆದೋದ್ರು ಇರುತ್ತೆ. ಆ್ಯಂಡ್ ಇವಾಗ ಇಂಟ್ಯೂಷನ್ ಪ್ರೋಗ್ರಾಮ್ ಇತ್ತು. ಒಂಥರ ಆಶ್ಚರ್ಯ ಆಯಿತು ಇದೆಲ್ಲ ನಡೆಯುತ್ತಾ ಅಂತ. ಬಟ್ ಐ ಡೋಂಟ್ ನೋ ಎಷ್ಟು ನಂಬಬೇಕು ಎಷ್ಟು ಬಿಡಬೇಕು ಅಂತ. ಸೊ ಎಸ್. ಸೊ ಡೇ 3 ಲಾಸ್ಟ್ನೇ ದಿನ. 3 ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಇವಾಗೊಂದು ಸೆಷನ್ ಇತ್ತು. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬ್ಲೈಂಡ್ ಫೋಲ್ಡಲ್ಲೇ ಎಲ್ಲ ಲೈಕ್ ಆನ್ಸರ್ ಮಾಡಿದ್ರು. ಸೊ ಅದೊಂದು ಅಮೇಝಿಂಗ್ ಸೆಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಊಟಕ್ಕೆ ಹೋಗಬೇಕು 12:30ಗೆ. ಆ್ಯಂಡ್ ಕಾರಿಗೆ ಕಾಯ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ. ನಂದು ಲೈಕ್ ಏನೋ ಆಟ ಆಡ್ಬೇಕಾದ್ರೆ ಬಾಲ್ ಬಿತ್ತು. ಸೊ ಕನ್ನಡಕ ಗಾನ್. ಆ್ಯಂಡ್ ಇನ್ನೇನು ಅಪ್ಡೇಟ್ಸ್ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ ಗೈಸ್. ಅಷ್ಟೇ ಗೈಸ್, ಇವತ್ತು ನಾವು ಮನೆಗೆ ಆ್ಯಂಡ್ ನಾಳೆ ಇದ್ದಿದ್ದು, ನಾಳೆ ಹೋಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ಸಮ್ ಎಮರ್ಜೆನ್ಸಿ. ನಾಳೆ ಗುರುದೇವರದು ಬರ್ಡೇ ಆ್ಯಂಡ್ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾವಿರೋಕ್ಕಾಗ್ತಾಯಿಲ್ಲ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ವೈಸ್. ಮೆಡಿಟೇಷನ್ ಏನೋ ಒಂದು ಕಲಿತೆ. ಇಲ್ಲಿಂದ ಏನೋ ಒಂದು ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಆದಷ್ಟು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆಯದನ್ನು ಬೇಗ ಅಳವಡಿಸ್ಕೊಳ್ಳೋಕ್ಕಾಗಲ್ಲ, ಕೆಟ್ಟದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತೀವಿ. ಸೊ ಇದೆಲ್ಲ ಅಳವಡಿಸ್ಕೋಬೇಕು ನಿಧಾನವಾಗಿ. ಆ್ಯಂಡ್ ಐ ಆಮ್ ಫೀಲಿಂಗ್ ಗ್ರೇಟ್. ನಾನು ನೋಡಿ ಕೆಟ್ಟದಕ್ಕೆ ಎಷ್ಟು ಬೇಗ ಅಟ್ರಾಕ್ಟ್. ಹೌದೌದು. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವತ್ತು ಸತ್ಸಂಗಿತ್ತು, ಅಟೆಂಡ್ ಮಾಡ್ತಾ ಇಲ್ಲ. ಆ್ಯಂಡ್ ವಿ ಆರ್ ಲೀವಿಂಗ್, ದ್ಯಾಟ್ಸ್ ಇಟ್. 3 ದಿನ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ವಿ ಆರ್ ಗೋಯಿಂಗ್. ಒಬ್ಬಳೇ ಶಾಪಿಂಗಿಗೆ ಬಂದೆ. ಏನೋ ತೊಗೊಳಕ್ಕೆ ಹೋದೆ, ಬಟ್ ಏನೋ ತೊಗೊಂಡೆ. ಒಬ್ಬಳೇ ಬಂದರೆ ಇದೇ ಗತಿ ಆಗೋದು. ಇರೋ ಬರೋದನ್ನೆಲ್ಲ ತೊಗೊಳ್ತೀನಿ. ಸೊ ಐ ಪರ್ಚೇಸ್. ಓಕೆ.
ಓಕೆ ಥ್ಯಾಂಕ್ ಯು. ಸೊ ಗೈಸ್ ಫೈನಲಿ ಐ ಡೋಂಟ್ ನೋ ನಾನು ಏನು ತೊಗೊಂಡೆ ಅಂತ, ಬಟ್ ಇಟ್ಸ್ ಫೈನ್.